ದೆಹಲಿ ಸ್ಫೋಟದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ದೊಡ್ಡ ಮಟ್ಟದಲ್ಲಿ ಸ್ಫೋಟಕ್ಕೆ ಸ್ಕೆಚ್ ಅನ್ನು ಹಾಕಿದ್ದು ಬಯಲಾಗಿದೆ. ದೊಡ್ಡ ಮಟ್ಟದ ಸ್ಫೋಟಕ್ಕೆ ಟೆರೆಡ್ ಡಾಕ್ಟರ್ಸ್ ಸ್ಕೆಚ್ ಅನ್ನು ಹಾಕಿದ್ರು. ದೆಹಲಿ ಸೇರಿದಂತೆ ಬೇರೆ ಬೇರೆ ಪ್ರಮುಖ ನಗರಗಳೇ ಇವರ ಟಾರ್ಗೆಟ್ ಆಗಿತ್ತು. ಸ್ಫೋಟ ಮಾಡೋಕೆ ಪಕ್ಕಾ ಪ್ಲಾನ್ ಮಾಡಿದ್ದ ಡಾಕ್ಟರ್ಸ್. ಫರೀದಾಬಾದ್ನಲ್ಲಿ ಉಮರ್ನ ಆತ್ಮೀಯನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಭದ್ರತಾ ಸಂಸ್ಥೆಗಳಿಗೆ ಸಿಕ್ಕಿಬಿದ್ದಿದ್ದ ಭಯೋತ್ಪಾದಕ ಉಗ್ರರು. ಇದರಿಂದ ಗಲಿಬಿಲಿಗೊಂಡಿದ್ದ ಶಂಕಿತ ಉಗ್ರ ಡಾಕ್ಟರ್ ಉಮರ್ ತಾನೂ ಸಿಕ್ಕಿ ಬೀಳುವ ಆತಂಕದಲ್ಲಿ ದೆಹಲಿಯಲ್ಲಿ ಸ್ಫೋಟ ಮಾಡಿದೆ. ಕೆಂಪುಕೋಟೆಯ ಬಳಿ ತುರ್ತು ಸ್ಫೋಟವಾಗುತ್ತೆ. ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಇದೀಗ ಬಯಲಾಗಿದೆ. ಸೋಮವಾರ ಸಂಜೆ ಸಂಭವಿಸಿದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದಷ್ಟು ಸತ್ಯಗಳು ಮತ್ತು ಈ ಉಗ್ರರ ಕೈಚಳಕ ಹೇಗಿತ್ತು, ಅವರ ಪ್ಲಾನ್ ಹೇಗಿತ್ತು, ಯಾವೆಲ್ಲ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡಿದ್ರು, ಆ ಸ್ಫೋಟ ಸಂಭವಿಸಿದ್ದು ಹೇಗೆ ಮತ್ತು ಯಾಕೆ ಅನ್ನೋ ವಿಚಾರಗಳನ್ನು ರಿವೀಲ್ ಮಾಡ್ತಾ ಇದ್ದಾರೆ. ಇವರ ಟಾರ್ಗೆಟ್ ಲಿಸ್ಟ್ನಲ್ಲಿ ಇದ್ದಿದ್ದು ರಾಷ್ಟ್ರ ರಾಜಧಾನಿ ದೆಹಲಿ ಮಾತ್ರವಲ್ಲ, ದೇಶದ ಪ್ರಮುಖ ನಗರಗಳು ಅನ್ನೋದು ಕೂಡ ಗೊತ್ತಾಗಿದೆ. ಆದರೆ ಯಾವಾಗ ಕಾರ್ಯಾಚರಣೆಯನ್ನು ನಡೆಸಿ ಜಮ್ಮು ಕಾಶ್ಮೀರದಲ್ಲೂ ಕೂಡ ಒಂದಷ್ಟು ಉಗ್ರರ ಬಂಧನ ಆಗುತ್ತೆ, ಅದರಲ್ಲೂ ಕೂಡ ಬಂಧಿತರ ಪೈಕಿ ಡಾಕ್ಟರ್ಸ್ ಹೆಚ್ಚಿರ್ತಾರೆ. ಅವರ ಬಂಧನದಿಂದ ಡಾಕ್ಟರ್ ಉಮರ್ ಮೊಹಮ್ಮದ್ ಕೂಡ ವಿಚಲಿತನಾಗಿರ್ತಾನೆ. ಆ ಸ್ಫೋಟಕಗಳು I-20 ಕಾರ್ನಲ್ಲಿ ಏನೆಲ್ಲ ಇತ್ತಲ್ಲ ಅದನ್ನು ಬೇರೆ ಕಡೆ ಸಾಗಿಸುವಂತಹ ಪ್ರಯತ್ನ ಆಗಿತ್ತೋ ಅಥವಾ ಬೇರೆ ಕಡೆ ಸ್ಫೋಟಿಸುವಂತಹ ಟಾರ್ಗೆಟ್ ಇತ್ತೋ ಗೊತ್ತಿಲ್ಲ. ಯಾವಾಗ 2900 kgಯಷ್ಟು ಸ್ಫೋಟಕಗಳನ್ನು ವಶಕ್ಕೆ ಪಡಿತಾರೋ, ಒಂದಷ್ಟು ಉಗ್ರ ಡಾಕ್ಟರ್ಸ್ ಅನ್ನ ವಶಕ್ಕೆ ಪಡಿತಾರೋ, ವಿಚಲಿತನಾದಂತಹ ಈ ಉಮರ್ ಕೆಂಪುಕೋಟೆಯ ಬಳಿ ಸ್ಫೋಟಿಸ್ತಾನೆ, ಆತ್ಮಾಹುತಿ ಸ್ಫೋಟವನ್ನು ನಡೆಸ್ತಾನೆ ಅನ್ನೋದು ಗೊತ್ತಾಗಿದೆ. ಸ್ಫೋಟಕ್ಕೂ ಮುನ್ನ ದೆಹಲಿಗೆ ಬಂದಿದ್ದು 2 ಕಾರು. ಸ್ಫೋಟಕ್ಕೆ 2 ಕಾರ್ನಲ್ಲಿ ಟೆರರ್ ಡಾಕ್ಟರ್ಸ್ ಬಂದಿದ್ರು ಅನ್ನೋದು ಗೊತ್ತಾಗಿದೆ. ಶಂಕಿತ ಉಗ್ರರು 2 ಕಾರ್ನಲ್ಲಿ ನವದೆಹಲಿಗೆ ಬಂದಿದ್ರು. DL10 CK045 ನೋಂದಣಿಯ ಇಕೋ ಸ್ಪೋರ್ಟ್ಸ್ ಕಾರ್. ಇಕೋ ಕಾರ್ನಲ್ಲಿ ದೆಹಲಿಗೆ ಬಂದಿದ್ದ ಓರ್ವ ಶಂಕಿತ ಉಗ್ರ. I-20 ಕಾರ್ನಲ್ಲಿ ಸಂಚರಿಸ್ತಾ ಇದ್ದ ಶಂಕಿತ ಉಗ್ರ ಉಮರ್. ದೆಹಲಿಯಲ್ಲಿ 2 ಕಾರುಗಳು ಒಟ್ಟೊಟ್ಟಿಗೆ ಪತ್ತೆಯಾಗಿದೆ. ಇಕೋ ಸ್ಪೋರ್ಟ್ಸ್ ಕಾರ್ ದೆಹಲಿಯ ಸುತ್ತಲೂ ಕೂಡ ಓಡಾಡ್ತಾ ಇದೆ. 2 ಕಾರುಗಳು ಒಟ್ಟಿಗೆ ದೆಹಲಿಗೆ ಬಂದಿವೆ ಮತ್ತು ಚಾಂದಿನಿ ಚೌಕ ಪಾರ್ಕಿಂಗ್ನ ಸ್ಥಳದಲ್ಲಿದ್ವು. ಭರತ್ಪುರ್ ಗಡಿಯಿಂದ 2 ಕಾರುಗಳು ಕೂಡ ಒಟ್ಟಿಗೆ ಪ್ರವೇಶ ಮಾಡಿವೆ ಅನ್ನೋದು ಇದೀಗ ಬಲ್ಲ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. I-20 ಕಾರು ಸ್ಫೋಟಗೊಳ್ಳುತ್ತೆ. ದೆಹಲಿಯ ಕೆಂಪುಕೋಟೆಯ ಬಳಿ 12 ಮಂದಿ ಈ ಸ್ಫೋಟದಿಂದ ಮೃತಪಡ್ತಾರೆ. ಆದರೆ ಇದರ ವ್ಯಾಪ್ತಿ ಎಷ್ಟರ ಮಟ್ಟಿಗೆ ವ್ಯಾಪಿಸಿಕೊಂಡಿದೆ ಅನ್ನೋದು ಈಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಅನೇಕ ಮಂದಿಯನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಕೇವಲ 1 ಕಾರಲ್ಲ, ಮತ್ತೊಂದು ಕಾರು ಕೂಡ ದೆಹಲಿಗೆ ಎಂಟ್ರಿಯನ್ನು ಕೊಟ್ಟಿತ್ತು. ಅದರಲ್ಲೂ ಕೂಡ ಒಬ್ಬ ಶಂಕಿತ ಉಗ್ರ ಇದ್ದ ಅನ್ನೋದು ಇದೀಗ ಗೊತ್ತಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮ ಜೊತೆ. ಮಹೇಶ್, ಯಾವ ರೀತಿಯಾಗಿ ಈ ಉಗ್ರರ ಟಾರ್ಗೆಟ್ ಇತ್ತು ಮತ್ತು ಸ್ಕೆಚ್ ಇತ್ತು ಅನ್ನೋದು ತನಿಖೆಯ ವೇಳೆ ಗೊತ್ತಾಗಿದೆ. ಇನ್ನೂ ಕೂಡ ಈ ತನಿಖೆಯ ಆಳ ಅಗಲ ಬಯಲಾಗಬೇಕಿದೆ. ಆದರೆ ಇವರ ಟಾರ್ಗೆಟ್ ಕೇವಲ ದೆಹಲಿ ಮಾತ್ರ ಆಗಿರಲಿಲ್ಲ, ದೇಶದ ಪ್ರಮುಖ ನಗರಗಳು ಕೂಡ ಇದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಈಗ ಆದಂತಹ ಸ್ಫೋಟದ ದಿನದಿಂದ ಹಿಡಿದು ಈ ಕ್ಷಣದವರೆಗೆ ಏನೆಲ್ಲ ಬೆಳವಣಿಗೆಗಳಾಗಿದೆ, ತನಿಖಾ ಸಂಸ್ಥೆಯಿಂದ ಏನೆಲ್ಲ ಸ್ಫೋಟಕ ಸತ್ಯಗಳು ಗೊತ್ತಾಗಿದೆ ಅಂತ? ಅದು ಖಂಡಿತ ಕಳೆದ ವಾರದಿಂದ ನೋಡೋದಾದರೆ ವಾರದಿಂದ ಒಂದಷ್ಟು ಶಂಕಿತರನ್ನು ವಶಕ್ಕೆ ಪಡಿತಾರೆ. ಅದರಲ್ಲಿ ಇದ್ದಂಥ ಒಂದು 2 ವೈದ್ಯರು ಏನು ಅವರ ಮಾಹಿತಿ ಮೇರೆಗೆ ಏನು ಫರೀದಾಬಾದ್ನಲ್ಲಿ 2900 kgಯಷ್ಟು ಸ್ಫೋಟಗಳನ್ನ ವಶಕ್ಕೆ ಪಡಿತಾರೆ. ಇದಾದಂಥ ಕೂಡಲೇ ಏನು ಈಗ ಉಮರ್ ಏನಿದ್ದಾನೆ, ಶಂಕಿತ ಉಮರ್ ಅಂದರೆ ಕಾರ್ನ ಓಡಿಸ್ಕೊಂಡ್ಬಂದು ಬ್ಲಾಸ್ಟ್ ಮಾಡಿದೆ ಅಂತ ಈತ ವ್ಯಕ್ತಿ ಬ್ಲಾಸ್ಟ್ ಮಾಡೋಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಇವರ ಸಹಚರರು ಬಂಧನ ಆದಂಥ ಹಿನ್ನೆಲೆಯಲ್ಲಿ ಪ್ಯಾನಿಕ್ ಕೂಡ ಆಗ್ತಾರೆ. ಆ ಭಯದಿಂದ ಸರಿಸುಮಾರು 11 ದಿನಗಳ ಕಾಲ ಅಂದರೆ ಅಕ್ಟೋಬರ್ 29ರಿಂದ ಇದುವರೆಗೂ ಕೂಡ ಒಂದು ವಿವಿ ಏನಿದೆ ಆ ವಿವಿಯ ಪಾರ್ಕಿಂಗ್ನಲ್ಲಿ ಕಾರ್ ಇರ್ತದೆ. ಇದು ಪ್ಲಾನಿಂಗ್ಗೋಸ್ಕರನೇ ಕಾರ್ ಖರೀದಿ ಮಾಡಿದ್ದಾರೆ ಅನ್ನೋದು ಕೂಡ ಏನೀಗ ತನಿಖೆಯಿಂದ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಬ್ಲಾಸ್ಟ್ ಮಾಡಬೇಕು ಮತ್ತು ದೆಹಲಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಅಂದರೆ ಪ್ರಮುಖ ನಗರಗಳಲ್ಲಿ ಕೂಡ ಪ್ಲಾನ್ ಮಾಡಿದ್ದಾರೆ ಬ್ಲಾಸ್ಟ್ ಮಾಡೋದಕ್ಕೋಸ್ಕರ. ಅಂದರೆ ಇದು ಏನಾದರೂ ಅನಾಹುತ ತಪ್ಪಿಲ್ಲ ಅಂತ ಹೇಳಿದ್ರೆ, ಅಂದರೆ ಈ ವೈದ್ಯರು ಏನಿದ್ದಾರೆ, ವೈದ್ಯರ ತಂಡ 5 ರಿಂದ 6 ಜನ ವೈದ್ಯರು ಏನಿದ್ದಾರೆ, ಇವರನ್ನ NIA ವಶಕ್ಕೆ ಪಡೆದಿಲ್ಲ ಅಥವಾ ಆ ಒಂದು ಸ್ಫೋಟಗಳನ್ನ ವಶಕ್ಕೆ ಪಡೆದಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ನಗರಗಳಲ್ಲಿ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಒಂದು ಬ್ಲಾಸ್ಟ್ ಮಾಡೋದು ಕೂಡ ಪ್ಲಾನ್ ಮಾಡ್ತಾ ಇರ್ತಾರೆ. ಅದು ಈ ವಾರ ಅಥವಾ ನೆಕ್ಸ್ಟ್ ವೀಕಲ್ಲಿ ಪ್ಲಾನ್ ಮಾಡೋದಕ್ಕೂ ಇದು ಇರ್ತದೆ. ಅಡ್ವಾನ್ಸ್ ಆಗಿ ಏನು ಗುಪ್ತ
ಗುಪ್ತಚರ ಇಲಾಖೆ ಮಾಹಿತಿ ಮೇರೆಗೆ ಅದನ್ನು ದಾಳಿ ಮಾಡಿ ವಶಕ್ಕೆ ಪಡೆದಿರುವಂಥದ್ದು. ಪ್ರಮುಖವಾಗಿ ಈಗ ವಶಕ್ಕೆ ಪಡೆದಂಥ ವೇಳೆ ಈತ ತಲೆಮರೆಸ್ಕೊಂಡಂಥ ಈತ ಕಾರನ್ನು ಪಡೆದುಕೊಂಡು ದೆಹಲಿಯಾದ್ಯಂತ ಓಡಾಡ್ತಾನೆ ಅಂತ ಹೇಳ್ಬೋದು. ಮೊನ್ನೆ ಬೆಳಗಿನ ಜಾವ ಅಂದರೆ 2:30 ಸುಮಾರಿಗೆ ಕಾರನ್ನು ದೆಹಲಿ ಪ್ರಮುಖ ನಗರಗಳಲ್ಲಿ ಕೂಡ ಕಾರು ಓಡಾಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಸರಿಸುಮಾರು 11 ಗಂಟೆಗಳ ಕಾಲ ಏನೋ ಒಂದು ಕಾರು ಚಲಾವಣೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮಧ್ಯಾಹ್ನ 3:15 ಸುಮಾರಿಗೆ ಇದೇ ಒಂದು ದೆಹಲಿಯ ಕೆಂಪುಕೋಟೆ ಬಳಿ ಪಾರ್ಕಿಂಗ್ ಸ್ಥಳಕ್ಕೆ ಬರ್ತಾನೆ. ಅಷ್ಟರೊಳಗಡೆ ದೇಶಾದ್ಯಂತ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತದೆ. ಅಂದರೆ ಸ್ಫೋಟಕಗಳು ಭಾರಿ ಸ್ಥಳಗಳಲ್ಲಿ ಒಂದು ಸ್ಫೋಟಕ ಆಗ್ತದೆ ಅನ್ನೋ ಮಾಹಿತಿ ಕೂಡ ಏನು ಸಾಕಷ್ಟು ಸುದ್ದಿ ಮಾಡಿದಂಥ ಹಿನ್ನೆಲೆಯಲ್ಲಿ ಈತ ಶಂಕಿತ ಉಮರ್ ತನ್ನ ಇಬ್ಬರು ಸಹಚರರೊಂದಿಗೆ ದೆಹಲಿಯೇ ಎಲ್ಲಾದರೂ ಒಂದು ಕಡೆ ಒಂದು ಬ್ಲಾಸ್ಟ್ ಮಾಡೋದು ಕೂಡ ಪ್ಲಾನ್ ಮಾಡ್ತಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಒಂದಲ್ಲ ಈಗ ಮತ್ತೊಂದು ಕಾರು ಇದರಲ್ಲಿ ಓಡಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದರ ಹಿಂದೆನೇ ಕಾರ್ ಬಂದಿದೆ ಅನ್ನೋದು ಕೂಡ ಈಗ ಅಧಿಕಾರಿಗಳು ಏನೋ ತನಿಖೆಯಲ್ಲಿ ಬಹಿರಂಗ ಮಾಡ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ದೆಹಲಿಯಲ್ಲಿರುವಂಥ ಸುಮಾರು 1,000 CCTVಗಳಲ್ಲೂ ಕೂಡ ಎಲ್ಲೆಲ್ಲಿ ಓಡಾಡಿದೆ ಅನ್ನೋದು ಕೂಡ ಏನು ಗೋಚರ ಆಗ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಈತ ಅದರಲ್ಲಿ ಏನು ಇಕೋ ಕಾರ್ ಏನಿದೆ ಅದರಲ್ಲಿ ಓರ್ವ ಭಯೋತ್ಪಾದಕ ಇದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಪ್ಲಾನ್ ನೋಡೋದಾದರೆ ಬೇರೆ ಬೇರೆ ಸ್ಥಳಗಳಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಏನು ಒಂದು ಸಂಚು ರೂಪಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಈ ಒಂದು ದೆಹಲಿಯ ಕೆಂಪುಕೋಟೆ ಸ್ಥಳಕ್ಕೆ ಬಂದಂಥ ವೇಳೆ ಇದೇ ಒಂದು ನಾವು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಈ ಒಂದು ಸ್ಥಳಕ್ಕೆ ಏನು ಸರಿಸುಮಾರು ಮೊನ್ನೆ ಸಂಜೆ 6:50 ಸುಮಾರಿಗೂ ಕೂಡ ಇಲ್ಲಿಗೆ ಬಂದಂಥ ಸ್ಥಳ. ಅದು ಏನು ಇಬ್ಬರು ಸಹಚರರಿಗೆ ಬಂದು ಬ್ಲಾಸ್ಟ್ ಮಾಡಿರುವಂಥದ್ದು. ಇದರಲ್ಲಿ IED ಸ್ಫೋಟಗಳು ಕೂಡ ಸದ್ಯ ಮಾಹಿತಿ ಅಂದರೆ ಅದರಲ್ಲಿ ಇರುವಂಥದ್ದು ಪತ್ತೆ ಆಗಿಲ್ಲ. ರಾಸಾಯನಿಕ ಪದಾರ್ಥಗಳನ್ನು ಬಳಸಿ ಅಂದರೆ ವೃತ್ತಿಯಲ್ಲಿ ಇವರು ವೈದ್ಯರಾದಂಥ ಹಿನ್ನೆಲೆಯಲ್ಲಿ ರಾಸಾಯನಿಕ ಪದಾರ್ಥಗಳನ್ನು ಬಳಸಿ ಬೇರೆ ಬೇರೆ ಅಂದರೆ ಇಂಧನ ತೈಲನೂ ಕೂಡ ಇರುವಂಥದ್ದು ಕೂಡ ಈಗ ಪತ್ತೆ ಆಗ್ತಾ ಇದೆ. ಸದ್ಯ ತನಿಖೆಯಲ್ಲಿ ಮತ್ತಷ್ಟು ಮಾಹಿತಿ ಹೊರಹೊಮ್ತಾ ಇರುವಂಥದ್ದು. ಈ ಒಂದು ಶಂಕಿತ ಭಯೋತ್ಪಾದಕ ಉಮರ್ ಮೊಹಮ್ಮದ್ ಏನಿದ್ದಾನೆ ಇವರು ಸಾಕಷ್ಟು ವೈದ್ಯರ ಜೊತೆ ಇದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಈ ಒಂದು ಭಯೋತ್ಪಾದಕ ಜಾಲವನ್ನೇ ನಡೆಸ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ದೆಹಲಿ ಜೊತೆಗೆ ಜಮ್ಮು ಕಾಶ್ಮೀರ ಮತ್ತು ಫರೀದಾಬಾದ್ 3 ನಂಟು ಕೂಡ ಇರುವಂಥದ್ದು. ಅಂದರೆ ಈ ಉಮರ್ ಏನಿದ್ದಾನೆ ಕಾಶ್ಮೀರದ ಆದಿಲ್ ರಾತರ್ ಹಾಗೂ ಮುಜಮಿಲ್ ಗನಾಯ ಜೊತೆ ನಿಕಟಪೂರ್ವವಾಗಿ ಇವರಿಬ್ಬರು ಕೂಡ ಶಂಕಿತ ಉಗ್ರರೊಂದು ಮಾಹಿತಿ ಇರುವಂಥದ್ದು. ಇಬ್ಬರು 5-6 ವೈದ್ಯರ ಜೊತೆ ಸರಿಸುಮಾರು 9 ರಿಂದ 10 ಸದಸ್ಯರನ್ನ ಒಳಗೊಂಡಂತೆ ಭಯೋತ್ಪಾದಕರನ್ನ ಒಂದು ಜಾಲವನ್ನು ಕೂಡ ನಡೆಸ್ತಾ ಇದ್ರು ಅಂತ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ಒಂದು ಬ್ಲಾಸ್ಟ್ ಮಾಡೋದಕ್ಕೋಸ್ಕರ ಕಚ್ಚಾ ವಸ್ತುಗಳನ್ನ ಏನೋ ಒಂದು ಶೇಖರಣೆ ಮಾಡಿದ್ರು. ಮತ್ತು ಅಮೋನಿಯಂ 2900 kg ಅಮೋನಿಯಂ ನೈಟ್ರೇಟ್ ಯಾವಾಗ ವಶಪಡಿಸ್ಕೊಳ್ತಾರೆ. ಉಳಿದಂತೆ ಈ ಒಂದು ಆರೋಪಿ ಏಕಾಏಕಿ ಪರಾರಿ ಆಗ್ತಾನೆ. ಸದ್ಯ ಇಷ್ಟೆಲ್ಲ ಏನು ಬಂದಂಥ ವೇಳೆ ಏನು ಆತನಿಗಾಗಿ ಹುಡುಕಾಟ ನಡೆದಂಥ ಸಂದರ್ಭದಲ್ಲಿ I-20 ಕಾರನ್ನು ಬಳಸಿಕೊಂಡು ಇಲ್ಲಿ ಬಂದು ಬ್ಲಾಸ್ಟ್ ಮಾಡಿರುವಂಥದ್ದು. ಸದ್ಯ ಈಗ ಎಲ್ಲ ಎಂಗಳಲ್ಲಿ ಅಂದರೆ ತನಿಖೆ ಈಗಾಗಲೇ NIA ಚುರುಕುಗೊಳಿಸಿರುವಂಥದ್ದು. ಬೇರೆ ಬೇರೆ ದೆಹಲಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಶಂಕಿತರನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಮಧು ಹಾಗೆ ಸಂಪರ್ಕದಲ್ಲಿರಿ ಮಹೇಶ್, ಮಾಹಿತಿಯನ್ನು ಪಡಿತೀವಿ.